45 ಸಂಭ್ರಮ ಸರ್. ಇದೆಲ್ಲ ಓಕೆ ಸರ್. ಬೈಕಲ್ಲಿ ಬಂದ್ರಿ ಸರ್, ಆ ಬೈಕಲ್ಲಿ ಒಂದೇ ಸೀಟ್ ಇದೆಯಲ್ಲ ಸರ್, ಹಿಂದೆ ಕುತ್ಕೊಳ್ಳೋಣ ಅಂದ್ರೆ ಸೀಟೇ ಇಲ್ವಲ್ಲ ಸರ್. ಬನ್ನಿ ನೀವು ಕೂತ್ಕೊಳ್ಳೋಣ, ಬನ್ನಿ. ಅದು ಹಿಂದೆ ಸೀಟ್ ಇಲ್ವಲ್ಲ ಸರ್. ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ, ಬನ್ನಿ. ಒಂದ್ ಸೀಟಲ್ಲಿ ಕುತ್ಕೊಳ್ಳೋದು, ಒಂದ್ ಸೀಟಲ್ಲಿ ಕೂತ್ಕೊಳ್ಳೋದಿಲ್ಲ, ಥ್ರಿಲ್ಲು. ಆ ಥ್ರಿಲ್ಲಿಗೆ ಈಗ ಲೇಟ್ ಆಗುತ್ತಲ್ಲ ಸರ್. ಬಟ್ ಸರ್, ನೀವು ಅಂದ್ರೇನೆ ಒಂದು ಸ್ಟೈಲು. ಸೊ ಉಪ್ಪಿ ಸರ್ ಬೈಕು ಕೂಡ ಅಷ್ಟೇ ಸ್ಟೈಲ್ ಆಗಿರ್ಬೇಕು. ಅದ್ರಲ್ಲಿ ಒಂದು ಎಂಟ್ರಿ ಕೊಟ್ರಲ್ಲ ಸರ್, ಹೆಂಗಿತ್ತು ಇನ್ ನೆಕ್ಸ್ಟ್ ಎಲ್ಲ ನಮ್ಮ ಹುಡುಗರೆಲ್ಲ ಅದೇ ತರ ಡಿಸೈನ್ ಮಾಡ್ಕೊಂಡ್ಬಿಡ್ತಾರೋ ಏನೋ. ಬಟ್ ನಿಮ್ಗೆ ಹೆಂಗ ಸರ್ ಆ ಬೈಕಲ್ಲಿ ಎಂಟ್ರಿ ಕೊಡೋದಲ್ಲ? ಆಲ್ರೆಡಿ ಅವರೆಲ್ಲ ಮಾಡಿರೋದು ನೋಡಿನೇ ನಾವು ಮಾಡ್ತಾ ಇರೋದು. ಎಲ್ಲ ಸ್ಟೈಲ್ ಮಾಡ್ಬಿಟ್ಟಿದ್ದಾರೆ. ಮಾಡಿರಲ್ಲಪ್ಪ ಸ್ಟೈಲ್ಗಳು ಜೆನ್ಸಿ. ಕರೆಕ್ಟು ಸರ್. ತೆರೆ ಮೇಲೆ ಸ್ಟೈಲ್ ಅಂದ್ರೆ ಏನು ಅಂತ ತೋರಿಸಿದ್ ನೀವು, ಡಿಫ್ರೆಂಟ್ ಅಂದ್ರೆ ಏನು ಅಂತ ತೋರಿಸಿದ್ ನೀವು. ಆದ್ರೆ ನೀವು ಮಾತ್ರ ಇವತ್ತಿಷ್ಟು ಫಾರ್ಮಲ್ ಆಗಿ ಬಂದಿದ್ದೀರಲ್ಲ ಸರ್, ಯಾಕೆ ಸರ್? ಇವತ್ತು ಆಕ್ಚುಲಿ ನಾನು ಬಂದಿದ್ದು ಹಿಂಗೆ ತೋರಿಸ್ತೀನಿ ನೋಡಿ. ಬರೀ ಟೀ ಶರ್ಟ್ ಹಾಕೊಂಡ್ ಬಂದೆ. ಏ ಇಲ್ಲ ಇಲ್ಲ ಇಲ್ಲ, ಇದು ಕೋಟ್ ಹಾಕಿ ಚೆನ್ನಾಗಿರುತ್ತೆ ಅಂದ್ರು. ಚಳಿ ಇತ್ತಲ್ಲ, ಚೆನ್ನಾಗಿರುತ್ತೆ. ಓ, ಈ ಬೆಂಗಳೂರು ಚಳಿಗೆ ಬಂದಿರುವಂತ ಕೋಟ್ ಇದು. ಚಳಿಗೆ ಕೋಟ್ ಬಂದಿರೋದು, ಸ್ಟೈಲ್ಗೋಸ್ಕರ ಬಂದಿರೋ. ಯಾವಾಗ ಕೋಟ್ ಹಾಕ್ತೀನಿ, ಕೋಟ್ ಗಿಡ ನಮ್ಗೆ ಸೂಟ್ ಆಗಲ್ಲ. ಮೊದಲನೇದಾಗಿ ನಿಮಗೋಸ್ಕರ ಅಷ್ಟು ಅಭಿಮಾನಿಗಳು ಅವಾಗಿಂದ ಕಾಯ್ತಾ ಇದ್ದಾರೆ. ಟ್ರೈಲರ್ ಅವರು ನೋಡಿದ್ರು ಖುಷಿ ಪಟ್ಟಿದ್ದಾರೆ. ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕಿಂತ ಮುಂಚೆ ನಿಮ್ಮ ಫ್ಯಾನ್ಸ್ ಒಂದು ಹಾಯ್ ಹೇಳ್ಬಿಡಿ ಸರ್ ಪ್ಲೀಸ್. ಓ ನಮಸ್ಕಾರ. ನಾನು ಯಾವಾಗಲೂ ಹೇಳ್ತಿರ್ತೀರಲ್ಲ, ನೀವಿದ್ರೆ ನಾವಷ್ಟೇ. ರಾಜಕೀಯ ಅಲ್ಲ, ಪ್ರಜಾಕೀಯ ನೀವು. ಮತ್ತೆ ಅದು ಯಾಕೆ ಇಲ್ಲಿ ಹೇಳ್ತೀರಾ? ಬೇಕು ಸರ್, ಬೇಕು ಬೇಕು ಸರ್. ತುಂಬಾ ಖುಷಿ ಅನ್ನಿಸ್ತಿದೆ. ಏನಂದ್ರೆ ಶಿವಣ್ಣ ಅವ್ರ ಜೊತೆ ನಾನು ಸ್ಕ್ರೀನ್ ಹಂಚ್ಕೊಂಡಿದ್ದಿರ್ಬೋದು, ಡೈರೆಕ್ಟ್ ಮಾಡಿರ್ಬೋದು, ಎಲ್ಲ ಕ್ಷಣಗಳು ಕೂಡ ಅವಿಸ್ಮರಣೀಯ ಅಂತಾರಲ್ಲ ಆ ಥರ. ಯಾಕಂದ್ರೆ ಅದೇ ಶಿವಣ್ಣ ಹೇಳ್ತಿದ್ರಲ್ಲ, ಏನ್ ಹೇಳಿ, ನಾನು ಯಾವ ಕ್ಯಾರೆಕ್ಟರ್ ಅಷ್ಟೇ ಟಪ್ ಅಂತ ಮಾಡ್ಬಿಡ್ತೀನಿ ಅಂತ. ಅದು ಓಮಲ್ಲಿ ನನಗೆ ಹಂಗೆ ಒಂದು ಸೀನ್ ನೆನ್ಸ್ಕೊಬೇಕು ಶಿವಣ್ಣ. ನಿಜವಾಗ್ಲೂ ನಿಮಗೆ ಹೇಳಿದ್ದೀನಿ ತುಂಬಾ ಕಡೆ. ಒಂದು ಯಾವುದೋ ಜೈಲ್ ಸೀನು, ಸೆಂಟ್ರಲ್ ಏನೋ ಜೈಲಲ್ಲಿ ಹಾಕಿರ್ತೀವಿ ಅವ್ರನ್ನ, ಪೊಲೀಸ್ ಸ್ಟೇಷನಲ್ಲಿ. ನಾನು ಹೆಂಗ್ ಕೇಳೋದು ಇವ್ರನ್ನ, ಈ ಥರ ನಾನು ನೋಡಿದ್ದೆ. ಹಿಂಗೆ ಕೂರಿಸ್ಬಿಡ್ತಾರೆ, ಎಲ್ಲ ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ಅಂತ. ನಾನು ಇವ್ರನ್ನ ಹೆಂಗೆ ಕೇಳಲಿ, ಒಂದು ಧೈರ್ಯ ಮಾಡ್ಬಿಟ್ಟು ಕೇಳ್ಬಿಡು, ಏನು ಒಪ್ಪಲಿಲ್ಲ ಅಂದ್ರೆ ಬೇಜಾರು ಬೇಡ ಅಂದ್ರೆ ಆಯ್ತು ಅಂತ. ಇವಣ್ಣ ಹಿಂಗೆ ನಿಲ್ಲಿಸ್ತಾರೆ. ಹೌದಾ, ಟಕ 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 ಅಂತ ಹಂಗೆ ಕುತ್ಕೊಂಡ್ಬಿಟ್ರು. ಅದೇ ಪೋಸ್ಟರ್ ಆಗೋಯ್ತು ಓಮ್ಗೆ. ಈ ಓಂ ಶಿವಣ್ಣ ಮಾಡಿರೋ ಅದೆಲ್ಲಿ ಓಮ್ ಆಗೋದು? ಅದು ಹೋಮಲ್ಲಿರೋದು. ಶಿವಣ್ಣ ಮಾಡಿದಕ್ಕೆ ಓಮ್ ಆಯ್ತದೆ. ಓಂ ಬ್ರಹ್ಮಾನಂದ ಓಂಕಾರ, ಓಂ ನಮ ಶಿವಾಯ, ಅದಕ್ಕೆ ಓಂ ಅಂತ. ಸೊ ಅದ್ರ ಜೊತೆ ನನಗೊಂದು ಇನ್ನೊಂದು ಬೋನಸ್ ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ನಿಜವಾಗ್ಲು ಭಯಂಕರ ಟ್ಯಾಲೆಂಟ್ ಅಂತ ಏನಾರ ನೋಡ್ಬೇಕಾದ್ರೆ ಅವ್ರನ್ನ ನೋಡ್ಬೇಕು. ಸುಮ್ಮನೆ ಫಿಗರ್ ಅದು ನೋಡಿ, ಬಂದು ಹೀರೋ ಆಗಿ, ಸ್ಟಾರ್ ಆಗಿ, ಡೈರೆಕ್ಟರ್ ಆಗಿ, ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಆಗಿ ಕೂತಿದ್ದಾರೆ ಅವರು. ಸುಮ್ಮನೆ ತಲೆನ ಅವ್ರ ಹತ್ರ ನಾನು ತುಂಬಾ ಸ್ಟೋರಿ ಎಲ್ಲ ಡಿಸ್ಕಸ್ ಮಾಡ್ತಿರ್ತೀನಿ. ಒಂದು ಒಳ್ಳೆ ಅನುಭವ ಅವ್ರ ಜೊತೆ ಸಿನಿಮಾ ಮಾಡಿದ್ದು, ಸೂಪರ್. ಆಮೇಲೆ ಪ್ರಮೋದರೆಲ್ಲ ಸೂಪರ್ ಹಿಟ್ ಹೊಡ್ಕೊಂಡು ಹೋಗ್ತಾನೆ ಇದ್ದಾರೆ ಅವರೆಲ್ಲ. ಸೊ ನಿಮ್ಮ ಅದೃಷ್ಟ ಈ ಪಿಕ್ಚರ್ಗೂ ಬರಲಿ, ಪ್ರೊಡ್ಯೂಸರ್ಗೂ ಬರಲಿ, ಕನ್ನಡ ಇಂಡಸ್ಟ್ರಿಗೆ ಬರಲಿ. ಏನಂತೀರಾ? ಅಷ್ಟೇ. ಆ ಅದೃಷ್ಟ ಇವ್ರು ಯಾವಾಗ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಎಲ್ಲರನ್ನೂ ಮೆರೆಸಿದವ್ರು ಇವರೇ. ಸೊ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಪ್ಪಿ ಸರ್, ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಟೈಟಲ್ಗಳು, ಡಿಫ್ರೆಂಟ್ ಟೈಟಲ್ಗಳಿಗೆ ಹೆಸರುವಾಸಿ ನೀವು, ಓಕೆನಾ? ನಿಮ್ಮ ಪ್ರತಿಯೊಂದು ಸಿನಿಮಾ ಕೂಡ ಆ ಟೈಟಲ್ ಇಂದ ಎಲ್ಲರ ಮನಸ್ಸುಗಳನ್ನ ಗೆದ್ದಿದೆ. ಇವತ್ತು ಅರ್ಜುನ್ ಜನ್ಯ ಸರ್ ಅವರು 45 ಅನ್ನೋ ಒಂದು ಡಿಫ್ರೆಂಟ್ ಟೈಟಲ್ ಕೊಟ್ಟಾಗ ಯಾರಪ್ಪ ನಮ್ಮ ತರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದಾರಲ್ಲ ಟೈಟಲ್ ಅಂತ ಇಲ್ಲ, ಎಷ್ಟು ಶಾಕ್ ಆಯ್ತು, ಎಷ್ಟು ಸರ್ಪ್ರೈಸ್ ಆಯ್ತು ಸರ್? ಇಲ್ಲ, ನನಗನ್ಸಿದ್ದು ಮೋಸ್ಟ್ ಈಸಿಯೆಸ್ಟ್ ಟೈಟಲ್ ಅನ್ಸುತ್ತೆ ಅದು 45. ಏನ್ ಚಿಕ್ಕ ಮಗು ಹೇಳಿದ್ರು 45 ಅಂದ್ರೆ 45 ಏನ್ ಬೇಕಾದ್ರೆ ಅನ್ಕೋಬೋದು. 45 days, 45 minutes, 45 ಏನ್ ಬೇಕಾದ್ರೆ ಅನ್ಕೋಬಹುದು. ಅನ್ಕೊಂಡ್ರಿ ಸರ್? ಅದು ನನ್ನ ಕತೆ ಹೇಳಿದ್ರ ಮೇಲೆ 45 ಅಂತ ಹೇಳಿದ್ರು. 45 ದಿನ ಅರ್ಜುನ್ ಜನ್ಯ ಅವರೇ ಅವ್ರು ಏನೋ ಬಿಡಲಿದ್ದಾರೆ.
ಓಕೆ ಓಕೆ. ಅದೇ ಅವ್ರು ಡೈರೆಕ್ಟರ್ ಅಲ್ಲ, ಅವ್ರಿಗೆ ಅರ್ಥ ಆಗೋಯ್ತು. ಅವ್ರು ಡೈರೆಕ್ಟ್ ಯಾವುದೋ ಮೂಡಲ್ಲಿದ್ದಾರೆ, ನಾನೊಬ್ಬ ಡೈರೆಕ್ಟರ್ ಗೊತ್ತಾಯ್ತು ಅಂತ. ಸರ್ ನಿಮ್ಮ ಪ್ರಕಾರ ಅಂದ್ರೆ ಉಪ್ಪಿ ಸರ್ ಪ್ರಕಾರ ವರ್ಲ್ಡ್ ಆಫ್ 45 ಅಂದ್ರೆ ಏನು ಸರ್? ವರ್ಲ್ಡ್ ಆಫ್ 45 ಅದು ಹೇಳ್ಬೇಕಾ ನೋಡ್ಬೇಕು. ಇಷ್ಟು ಅದ್ಭುತವಾದ ಸಿನಿಮಾನ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಅದು ನೋಡಬೇಕು, ನೋಡಿ ಮಜಾ ತಗೊಬೇಕು. ಕರೆಕ್ಟ್ ತಾನೆ? ಈ ಥರ ಹಿಂಗಿರುತ್ತೆ, ಈ ಥರ ಗಾಡಿಗಳು ಬರುತ್ತೆ, ಹಿಂಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಈ ಥರ ಸೀಕ್ವೆನ್ಸ್ ಹೇಳಿದ್ರೆ ಚೆನ್ನಾಗಿರುತ್ತಾ? ಕರೆಕ್ಟ್ ತಾನೆ? ಸಿನಿಮಾ ಅನ್ನೋದಿರೋದು ನೋಡೋದಕ್ಕೆ. ನೀವು ನೋಡಿದ್ರೆ ನಮಗೆ ಹೇಳ್ಬೇಕು ಸರ್ ಈ ಥರ ಇನ್ನೊಂದು ಸಿನಿಮಾ ಮಾಡಿ ಅಂತ. ಓಕೆನಾ? ಕರೆಕ್ಟ್ ಸರ್. ನಮ್ಮ ಸಿನಿಮಾ ಲವರ್ಸ್ಗೆ ಹೀರೋ ಹೀರೋಯಿನ್ ಜೋಡಿಗಿಂತ ಇಷ್ಟವಾದಂತ ಜೋಡಿ ಶಿವಣ್ಣ ಹಾಗೂ ಉಪ್ಪಿ ಸರ್ ಜೋಡಿ. ಓಕೆನಾ? ಉಪೇಂದ್ರ ಆಯ್ತು, ಪ್ರೀತ್ಸೆ ಆಯ್ತು, ಲವಕುಶ ಆಯ್ತು, ಓಂ ಆಯ್ತು. ಈಗ ಉಪೇಂದ್ರ ಸರ್ ಹಾಗೂ ಶಿವಣ್ಣ ಅವರು 45 ಸಿನಿಮಾದ ಮೂಲಕ ಮತ್ತೆ ಜೋಡಿಯಾಗಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಇದು ನಾವೆಲ್ಲರೂ ಕಾಯ್ತಾ ಇರುವಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ OG ಜೋಡಿ. ಮತ್ತೆ ಈ ಜೋಡಿ 45 ಮೂಲಕ ಬರ್ತಾ ಇದೆ ಅಂದಾಗ ಅರ್ಜುನ್ ಸರ್ ನಿಮ್ಮ ಹತ್ರ ಬಂದು ಹೇಳಿದಾಗ ನಿಮ್ಗೆ ಆದಂತಹ ಸಂತೋಷ ಏನು ಸರ್? ಇಲ್ಲ, ಅವರು ಏನಂದ್ರೆ ಅವ್ರಿಗೆ ಆಲ್ರೆಡಿ ಅನುಭವ ಇದೆ ಬಿಡಿ. ಏನಂದ್ರೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಲ್ರೆಡಿ ಹಿಟ್ಟೆಲ್ಲ ಕೊಟ್ಟಿದ್ರು. ನನಗೆ ಬಂದು ಅವ್ರು ಹೇಳಿದ ಕತೆ ಸ್ಟೈಲೇ ತುಂಬ ಇಷ್ಟ ಆಗೋಯ್ತು. ಅವ್ರು ಆ್ಯಕ್ಟ್ ಮಾಡೆಲ್ಲ ತೋರಿಸ್ಬಿಟ್ರು ನನಗೆ. ಸರ್ ಹಿಂಗೆ ಬರುತ್ತೆ ಸರ್, ಹಿಂಗೆ ಇಟ್ಕೊಂಡಿರ್ತಾರೆ, ಹಿಂಗೆ ಬರ್ತೀರಾ, ಹಂಗೆ ಬರ್ತೀರಿ, ಈ ಥರ ಸೀನ್ ಆ ಥರ ಸೀನು ಅಂತ. ಆಮೇಲೆ ಆ ಕಂಟೆಂಟ್ ತುಂಬ ಯಾರು ಟಚ್ ಮಾಡದಿರೋ ಕಂಟೆಂಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಂಥ ದೊಡ್ಡ ಟೆಕ್ನಿಷಿಯನ್ನು, ಮ್ಯೂಸಿಕ್ ಡೈರೆಕ್ಟ್ರು ಇಷ್ಟೆಲ್ಲ ಸಿನಿಮಾಗಳು ಮಾಡಿದ್ದಾರೆ. ಅಂಥವ್ರು ಸಿನಿಮಾ ಮಾಡ್ತಾರೆ, ನಾವೆಲ್ಲ ಜೊತೆ ನಿಂತ್ಕೊಳ್ಳೇಬೇಕು. ಸೊ ಅದು ಮುಖ್ಯವಾದ ಕಾರಣ. ಸರ್ ಡೈರೆಕ್ಷನ್ ಅಲ್ಲಿ ನಿಮ್ಮ ಹೋಮ್ವರ್ಕ್ ಬಗ್ಗೆ ಇಡೀ ಜಗತ್ತೇ ಮಾತಾಡ್ತಾ ಅಂದ್ರೆ ನೀವೊಂದು ದೊಡ್ಡ ಇನ್ಸ್ಪಿರೇಷನ್. ಸೊ ನಿಮ್ಮನ್ನ ಡೈರೆಕ್ಟ್ ಮಾಡೋದಕ್ಕೆ ಬಂದಂತ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ಅವರು, ಅವರ ಹೋಮ್ವರ್ಕ್ ನೋಡಿ ನೀವೆಷ್ಟು ಎಕ್ಸೈಟೆಡ್ ಆದ್ರಿ ಸರ್? ಇಲ್ಲ, ಎಕ್ಸೈಟ್ ಆಗಿದ್ದೀನಿ. ಹಂಗೆ ಸ್ವಲ್ಪ ತಲೆನೋವು ತಿಂದಿದ್ದೀನಿ ಅವ್ರಿಗೆ ಸ್ವಲ್ಪ. ಏನ್ ಅರ್ಜುನ್ ಅವರೇ ಏನಂತ ವರುಣ ಬಾಸ್ಕಿ ಎಲ್ಲ ಅದು ಏನ್ ಮಾಡ್ತೀರಾ? ನಾನು ಶಿವಣ್ಣ ಆಗ್ಬೇಕಂದ್ರೆ ಬಹಳ ಕಷ್ಟ. ನಾನೇನೇ ಆದ್ರೂ ಉಪೇಂದ್ರನೇ. ಮತ್ತೆ ಶಿವಣ್ಣನಷ್ಟು ಸರಳ ಸುಂದರ, ಓಂ ಸತ್ಯಂ ಶಿವಂ ಸುಂದರಂ ಅನ್ನೋ ಥರ ನಾನು ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ವಲ್ಪ ತಲೆ ತಿಂತಾ ಇದ್ದೆ ನಿಮ್ಗೆ. ಇಲ್ಲ, ಅದು ನಿಮ್ ಸ್ಕ್ರಿಪ್ಟ್ ಕಾಂಪ್ಲಿಕೇಟೆಡ್ ಅಷ್ಟೇ ಸರ್, ನೀವು ಕಾಂಪ್ಲಿಕೇಟೆಡ್ ಅಲ್ಲ. ನೀವು ತುಂಬಾ ಕ್ಲಿಯರ್. ಮುಂದೆ ಇರೋರು ಕಾಂಪ್ಲಿಕೇಟ್ ಆಗ್ಬಿಡ್ತಾರೆ. ಇಲ್ಲ, ಆದ್ರೂ ಒಂದಷ್ಟು ತಲೆ ತಿಂತಾ ಇದ್ದೆ ಹಂಗೆ ಹಿಂಗೆ ಅಂತ. ಬಟ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಕ್ಲೀನಾಗಿ ಕನ್ವಿನ್ಸ್ ಮಾಡೋರು. ಕನ್ವಿನ್ಸ್ ಮಾಡಿದ್ದಾರೆ, ಆ ಥರ, ಹಾ. ಎಲ್ಲ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡಿದ್ದಾರೆ. ಶಿವಣ್ಣ ಹೇಳಿದ್ರಲ್ಲ, ಪಾಲಿಗೆ ಬಂದಿದ್ದ ಪಂಚಾಮೃತ ತಗೋ, ಆ ಲೆವೆಲ್ ನಾವು ಇನ್ನೂ ಬೆಳಿಬೇಕು ನಿಜವಾಗ್ಲು. ಅದು ಅವ್ರ ಗ್ರೇಟ್ನೆಸ್. ನಾವು ನಿಮ್ಮನ್ನ ನೋಡಿ ಕಲಿತಾ ಇದೀವಿ ಅದೆಲ್ಲ. ಥ್ಯಾಂಕ್ ಯು. ಸರ್ ಒಬ್ಬ ಡೈರೆಕ್ಟರ್ ಆಗಿ ಇವಾಗ ಚೊಚ್ಚಲ ನಿರ್ದೇಶನ ಅರ್ಜುನ್ ಸರ್ ಅವ್ರದ್ದು 45 ಚಿತ್ರ. ಆಸ್ ಅ ಡೈರೆಕ್ಟರ್ ಒಂದು ಟಿಪ್ ಕೊಡಬೇಕು ಅನ್ನೋದಾದ್ರೆ ಡೈರೆಕ್ಟರ್ಗೆ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ? ಇಲ್ಲಪ್ಪ, ಅವರು ಟಿಪ್ ತಗೊಳ್ಳೋ ಡೈರೆಕ್ಟ್ರೇ ಅಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಾನು ನೋಡಿದ್ದೀನಿ ಅವ್ರು ಯಾವ ಲೆವೆಲ್ಗೆ ಅಂದ್ರೆ ಸಿನಿಮಾ ನೋಡಿ ಹಿಂಗೆ ಇದೆ ಕರೆಕ್ಟ್ ಹಂಗೆ ಮಾಡ್ತಿರೋರು. ಅಷ್ಟೇ. ನೀವೇನ್ ಹೇಳಿದ್ರು ಅದು ನಿಜವಾದ ಗ್ರೇಟ್ನೆಸ್. ಅಂದ್ರೆ ಆ ಡೈರೆಕ್ಟರ್ಗೆ ಆ ಗುಣ ಇದೆಯಲ್ಲ, ನಾನು ಹಿಂಗೆ ಮಾಡ್ತೀನಿ, ಹಿಂಗೆ ಇರುತ್ತೆ, ಚೆನ್ನಾಗಾಗತ್ತೆ, ಆ ಕಾನ್ಫಿಡೆನ್ಸ್ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿದೆ ಅವ್ರಿಗೆ. ಅದು ಸಿಕ್ಕಾಪಟ್ಟೆ ಇದೆ ಅವ್ರಿಗೆ. ಆ ಕಾನ್ಫಿಡೆನ್ಸ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಿದೆ ಅವ್ರಿಗೆ ನಿಜವಾಗ್ಲೂ. ಒಪ್ಪಿ ಸರ್, ನಮ್ಮ ಹತ್ರ ಕೆಲವೊಂದು ಫೋಟೋಸ್ ಇದೆ. ಆ ಫೋಟೋಸ್ ನೋಡಿದಾಗ ನಿಮ್ಗೆ ಏನೇನು ನೆನಪಾಗುತ್ತೆ ಅಂತ ನಮ್ಮ ಜೊತೆ ಹಂಚ್ಕೋಬೇಕು. ಓಕೆನಾ? ಫಸ್ಟ್ ಫೋಟೋ ಹೋಳಿ ಮಂಜ ತೀಲ ಜಪಾನ್ ಸ್ಕೆಚ್ ಆ ಸಾಂಗ್ ಶೂಟಿಂಗು ಕಾವೇರಿ ಥಿಯೇಟರ್ ಶಿವಣ್ಣ ಅಲ್ವಾ? ಕಾವೇರಿ ಥಿಯೇಟರ್. ಅಣ್ಣ ಆ ಹಾಡು ಚೆನ್ನಾಗಿ ಹಾಡ್ತೀರ ಅಣ್ಣ. 2 ಲೈನ್ಸ್ ಅಣ್ಣ. ಕೋಳಿ ಮಂಜ ಈಗ ಜಪಾನ್ ಹೆಚ್ಚ ಪೀಸ್ ಲಾಂಗ್ ಪೀಸ್ ಶೇಕ್ ಲಾಂಗ್ ಚೇರ್ song with the gang Mehbooba ಇಷ್ಟು ಮುದ್ದಾಗಿರೋಂಥ ಜೋಡಿ ಅಂತಂದ್ರೆ ಇದೆ ಅನ್ಸುತ್ತೆ. ಬಾ ಮುದ್ದಾಡೋಣ ಬಾ ಅಂತ ಮೊದಲ ಫೋಟೋಗೆ ಇಷ್ಟೊಂದು ನೆನಪು. ಉಪ್ಪಿ ಸರ್ ನೆಕ್ಸ್ಟ್ ಫೋಟೋ.
ಫಸ್ಟ್ ಟೈಮು ಓಮ್ ಆಡಿಯೋ ಯಾವುದದು ಮ್ಯಾಗ್ನಸ್ ಸೌಂಡ್ ಅವ್ರು ತಗೊಂಡಿದ್ದು ಹಾ. ಫಸ್ಟ್ ಟೈಮ್ ಆಡಿಯೋ ರಿಲೀಸ್ ಕಾರ್ಯಕ್ರಮ ಇದು. ಮ್ಯಾಗ್ನಸ್ ಅಣ್ಣವ್ರು ಏನ್ ಅಣ್ಣವ್ರ ಹೇಳಿದ್ರು ಜೊತೆ- ನೆನಪಿದ್ಯಾ ಸರ್? ಅಣ್ಣವ್ರು ಏನ್ ಹೇಳಿದ್ರು ನಿಮ್ಗೆ ಆ ದಿನ ಏನಾದ್ರು ನೆನಪಿದ್ಯಾ? ಓಂ ನೋಡಿ ಏನ್ ಹೇಳಿದ್ರು? ಅಣ್ಣವ್ರ ಬಗ್ಗೆ ಹೇಳಕ್ ಶುರು ಮಾಡ್ರೆ ಇವತ್ತು ನೀವೆಲ್ಲ ರಾತ್ರಿಯೆಲ್ಲ ಇಲ್ಲೇ ಕೂತ್ರಿ. ಅಷ್ಟು ವಿಷಯ ಇದೆ ನನ್ನ ಹತ್ರ ಹೇಳೋದಕ್ಕೆ. ಅಷ್ಟು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಲ್ಲ ಒಂದೆರಡು ವಿಚಾರ ಬೆಳಗ್ಗೆಯಿಂದ ಹೇಳಿದ್ರು. ಸಾಯಂಕಾಲವರೆಗೂ ಮಾತಾಡ್ತಾನೆ ಇರ್ತಿದ್ದೆ. ಒಂದೇ ಒಂದು ಹೇಳ್ಬೇಕಂದ್ರೆ ಮೊನ್ನೆ ಇವಾಗ ಯಾರೋ ಪ್ರೆಸ್ ಅವ್ರ ಹತ್ರ ಮಾತಾಡ್ತಾ ಹೇಳ್ತಿದ್ದೆ, ಒಂದು ಅವರು ಯಾವ ಥರ ಯಾವ ಒಂದು ಏನೋ ಅವರಲ್ಲಿ ಒಂದು ಜ್ಞಾನ ಇತ್ತು ನಡೆದಾಡೋ ಯೂನಿವರ್ಸಿಟಿ ಅಂತ ಹೇಳಬೇಕು. ನಾನು ಅತಿಶಯೋಕ್ತಿಯಾಗಿ ಹೇಳ್ತಿಲ್ಲ, ಒಂದೇ ಒಂದು ಸಿಂಪಲ್ ಹೇಳ ನಿಮಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಫ್ರಿಡ್ಜ್ ಬಂದಾಗ ಎಲ್ಲರೂ ಖುಷಿ ಪಟ್ಟಿರ್ತೀರಲ್ವಾ? ಹಾ. ಮನೆಗೆ ಫ್ರಿಡ್ಜ್ ಬಂದಾಗ ಅಣ್ಣ ಅವ್ರು ಏನಂದ್ರಂತೆ ಗೊತ್ತಾ, ಇದು ಒಬ್ಬ ಊಟ ಕಿತ್ಕೊಂಡ್ಬಿಡ್ತಿದ್ದು ಅಂತ ಹೇಳಿದ್ರಂತೆ. ಹೆಂಗೆ ಸರ್? ಅರ್ಥ ಆಯ್ತಾ? ಫ್ರಿಡ್ಜು ಒಬ್ಬ ಊಟ ಕಿತ್ಕೊಂಡ್ಬಿಡುತ್ತಿದ್ದು ಅಂತ ಹೇಳಿದ್ರಂತ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಅವ್ರು ಯಾವ ತರ ಯೋಚನೆ ಮಾಡ್ತಿದ್ರು ಅಂತ. ಅಂದ್ರೆ ಹಳಸಿದ್ದು ಪಡಿಸಿದ್ದು ತಣ್ಣಗಿರೋದೆಲ್ಲ ಒಳಗಿಟ್ಟು ನಾವೇ ತಿಂತೀವಿ. ಅದೇ ಫ್ರಿಡ್ಜು. ಹೌದು, ದಿನನಿತ್ಯ ತರಕಾರಿ ಮಾರೋರು, ದಿನನಿತ್ಯ ಊಟ ಮಾಡೋರು. ಹಾ ನೋಡಿ, ಅಂದ್ರೆ ಅವ್ರು ಯಾವ ಲೆವೆಲ್ಗೆ ಯೋಚನೆ ಮಾಡೋರು ಅನ್ನೋದಕ್ಕೆ ಆ ಥರ ತುಂಬಾ ಇದೆ ಬಿಡಿ. ನಿಜ. ನಾವು ಬಳಸುವಂತಹ ತರಕಾರಿ ಊಟ ಫ್ರೆಶ್ ಆಗಿರ್ಲಿ ಅಂತ ಒಂದು ಫ್ರಿಜ್ ಅಲ್ಲಿ ಮೂರ್ ದಿನ ಇಡ್ತೀವಿ. ಆದ್ರೆ ಅದನ್ನ ಬೆಳೆಸುವಂತಹ ರೈತ ಪ್ರತಿದಿನ ಮಾರಿದಾಗ ಮಾತ್ರ ಆತನ ಮನೆಗೆ ಊಟ ತಲುಪುತ್ತೆ. ನಿಜವಾಗ್ಲೂ ಅಣ್ಣವ್ರನ್ನ ಈ ಕ್ಷಣ ನಾವು ನೆನೆಸ್ಕೊಳ್ಳೇಬೇಕು. ಒಂದು ದೊಡ್ಡ ಚಪ್ಪಾಳೆ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಪ್ಲೀಸ್. ವಾಟ್ ಅ ಬ್ಯೂಟಿಫುಲ್ ಥಾಟ್. ನೆಕ್ಸ್ಟ್ ಫೋಟೋ. ಓಂ ಮುಹೂರ್ತ ಅಣ್ಣವ್ರ ಮನೇಲಿ ನಡೆದಿದ್ದು. ಶಿವಣ್ಣ ಅವರು ಅವಾಗ ಅಮ್ಮನ ಜೊತೆ ಒಂಚೂರು ಇಲ್ಲಿ ಕ್ಯಾಮ್ರಾ ಇಡ್ಬೇಕು, ಅಲ್ಲಿ ಕ್ಯಾಮ್ರಾ ಇಡೋರು, ಇಲ್ಲಿ ಅಮ್ಮ ಇಲ್ಲಿ ಟ್ರೈನ್ ಆಗ್ಬಿಡುತ್ತೆ ಅಂತ ಇವರು, ಈ ಕಡೆ ಟ್ರೈನ್ ಆಗ್ಬಿಡುತ್ತೆ ಅಂತ. ಆ ಥರ ಅವ್ರ ಎನರ್ಜಿ ಲೆವೆಲ್ ಈಗಲ್ಲ, ನೀವು ನೋಡಿರೋದು ಆಗ ನೋಡ್ಬೇಕಾಗಿತ್ತು. ಹೇಗೆ ಸಿಗ್ತಾ ಇರ್ಲಿಲ್ಲ ಅವರು. ರೆಬೆಲ್ ಅಣ್ಣ. ಅವ್ರು ನಿಡ್ಕೊಂಡು ಹೋಮ್ ಮಾಡೋ ಅಷ್ಟು ನಿಜವಾಗ್ ನೋಡ್ಬೇಕು. 3 ಪಿಕ್ಚರ್ ಮಾಡ್ತಾ ಇದ್ರು ಆ ಟೈಮಲ್ಲಿ. ಬರ್ತೀರಮ್ಮ ಅಂತ 1 ಗಂಟೆಗೆ ಕೊಟ್ಟೋಗೋರು, ಮತ್ತೆ 3 ಗಂಟೆಗೆ ಬರೋರು. ಆಮೇಲೆ ಒಂದು ಕೊಟ್ಟರು ಸಪೋರ್ಟ್. ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಅದು ಅದಕ್ಕೆ ಡೈರೆಕ್ಟರ್ಸ್ ಡಾರ್ಲಿಂಗ್ ಅಂತ ಹೇಳೋದು ಅವ್ರಿಗೆ. ಡೈರೆಕ್ಟರ್ಸ್ ಡಾರ್ಲಿಂಗ್. ಅಣ್ಣ ನೀವು 3 ಸಿನಿಮಾ ಮಾಡ್ತಾ ಇದ್ರಲ್ಲ ಅಣ್ಣ, ಆ ಟೈಮಲ್ಲಿ ನೀವು ಹೇಳ್ತಿದ್ರಿ ಆಕ್ಚುಲಿ. ಸೊ ಏನು ಅಮ್ಮನ ಜೊತೆ ಏನೋ ಮಾತಾಡ್ತಿದ್ರ ಅಂತ ಹೇಳಿದ್ರು. ಇಲ್ಲ ಅಮ್ಮ ಅವತ್ತು ನನಗೆ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಸ್ಟಬ್ಬಲಲ್ಲಿ ಹಾಕಿದಾಗ ಸ್ವಲ್ಪ ಇರಿಟೇಟ್ ಆಗೋದು. ಅದ್ಮೇಲೆ ಈ ಪಾರ್ಟಿ ಬಂದು ಕೈಯೆಲ್ಲ ಹಾಕಿ ಆಡಿಸ್ಬಿಡ್ತಾರೆ. ನಮ್ಮ ಕೂದಲು ಬಿಟ್ಟಿದ್ರೆ ಭಾಳ ಬೇಜಾರಾಗುತ್ತೆ. ಬಟ್ ಅವ್ರು ಒಬ್ಬರಿಗೆ ಆ ಪರ್ಮಿಷನ್ ಕೊಟ್ಟಿದ್ದು. ಅದೇ ಅದಕ್ಕೆ ಡೈರೆಕ್ಟರ್ಸ್ ಡಾರ್ಲಿಂಗ್ ಅಂತ ಹೇಳಿದ್ದೀವಿ. ಸೊ ಅದಾದ್ಮೇಲೆ ಅವತ್ತು ಅಮ್ಮ ಸ್ವಲ್ಪ ಇದಾಯ್ತು. ಅದಾದ್ಮೇಲೆ ಅಮ್ಮ ಏನು ಹೇಳ್ತೀವಿ ಆ್ಯಕ್ಚುಲಿ ಎಲ್ಲ ನಮ್ಮ ಮನೇಲಿ ಮನೆಯವ್ರು ಏನು ಹೇಳ್ತಾರೋ ಅದೇ ಕೇಳೋದು ನಾವು. ಯಾಕಂದ್ರೆ ಅಮ್ಮ ಹೇಳ್ಕೊಂಡು ಮುಗೀತು. ಆಮೇಲೆ ಲಾಸ್ಟ್ ಬಂದು ಅಲ್ಲೇ ನಿಂತ್ಕೊಂಡೆ. ಅದಕ್ಕೆ ನೋಡಿ ಅಲ್ಲಿ ಕ್ಯಾಮ್ರಾ ಇಟ್ಬಿಡ್ಲೆ ಹೆಂಗ್ ಚೇಂಜ್ ಆಗೋಯ್ತು ನೋಡಿ ಅದು. ಆ ಮನೆಯಿಂದಾನೇ ಫಸ್ಟ್ ಕ್ಯಾಮ್ರಾ ಶಾಟ್ ಇಟ್ಟಿದ್ದು. ಹಾಗಾದ್ರೆ ಅಲ್ಲಿಂದ ಎಲ್ಲವೂ ಬದಲಾಯ್ತು, ಇತಿಹಾಸ ಸೃಷ್ಟಿ ಆಯ್ತು. ಮುಂದಿನ ಫೋಟೋ. ಅಣ್ಣ ನೀವು ಅದು ಶರ್ಟ್ ಮೇಲೆ ಬೆಲ್ಟ್ ಹಾಕಿರೋದಣ್ಣ ಅದು? ಹೌದಮ್ಮ. ಸ್ಟೈಲ್ ಅಣ್ಣ. ಇದು ಯಾರ್ದಣ್ಣ ಐಡಿಯಾ? ಉಪ್ಪಿ ಸರ್ ಐಡಿಯಾನ ನಿಮ್ಮ ಐಡಿಯಾನ ಅದು? ಇಲ್ಲ ಉಪ್ಪಿದೆ. ಇಲ್ಲ ಸಾಂಗ್ ಮಾತ್ರ ಎಲ್ಲ ಅವ್ರದೇ. ನಾನು ಬಿಟ್ಬಿಟ್ಟಿದ್ದೆ ಶಿವಣ್ಣ, ಈ ಸಾಂಗ್ ನಿಮಗೋಸ್ಕರ. ಇದು ಸಾಂಗ್ ಅಲ್ಲ ಉಪ್ಪಿದು. ಇದಲ್ಲ ಸಾಂಗ್ ಅಲ್ಲ. ಓಪನಿಂಗ್ ಇದು 3 ದಿವಸ ನಮ್ಮ ಹೊರಡೆ ಬಂದಿರ್ತೇವೆ. ಓ 3 ದಿನ. ಕರೆಕ್ಟ್ ಹೌದು. ಕರೆಕ್ಟ್. ಓ ಕರೆಕ್ಟ್. ಅಣ್ಣ ಇಲ್ಲಿ ಪಕ್ಕದಲ್ಲಿ ಯಾರೋ ನಿಂತಿದಾರಣ್ಣ ಯಾರು? ನಿಮ್ಮ ಎಡಗಡೆಯಲ್ಲಿ. ಸಾರಿ ಅಣ್ಣ. ಯಾವ ನಮ್ಮ ಜೊತೆ ಯಾವ ನಮ್ಮ ವೈಫ್ ಅಲ್ಲ ಅಣ್ಣ, ರಾಮನ್ಗಾಗಿ ಸೀತಾ ಶಿವಗಾಗಿ ಗೀತಾ ನಮ್ಗೆ ನೀವೇ ಸ್ವಂತ. ಆ ತರ ಗೀತಾ ಮ್ಯಾಮ್ ಕೂಡ ಅಲ್ಲಿದ್ದಾರೆ. ಓಕೆ, ನಮ್ಮ ಮುಂದಿನ ಫೋಟೋ. ಮುಹೂರ್ತ ಟೈಮಲ್ಲಿ ಅಣ್ಣವರು ಸ್ವೀಟ್ ತಿನ್ಸಿದ್ದಾರೆ. ಇದೆಲ್ಲ ತುಂಬಾ ಪುಣ್ಯವಾದಂತ ದೃಶ್ಯ ಸರ್. ಅಣ್ಣವರ ಕೈಯಾರೆ ನೀವು ಸಿಹಿ ತಿಂದಿದ್ದೀರಾ? ಅಯ್ಯೋ ಅದೇನು ಹೇಳೋಣ, ಭಾಗ್ಯ ಅದು ನಮ್ದು. ಅಲ್ಲ ಸಿನಿಮಾ ಆಗಿದ್ದೇ ಭಾಗ್ಯ. ಎಲ್ಲವೂ ಒಂಥರ ಅದೇ ಎಲ್ಲ ಡೆಸ್ಟಿನಿ ಅಂತಾರಲ್ಲ. ಅಂದ್ರೆ ಒಂಥರ ಬುದ್ಧಿವಂತ ಅವತ್ತು ಪುಣ್ಯವಾದಂತಹ ಕ್ಷಣ. ಓ ಪುಣ್ಯವಂತ. ಅವ್ರು ನಿಮಗೆ ಸಿಹಿ ತಿನ್ಸ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನ್ ಯೋಚನೆ ಇತ್ತು ಸರ್? ಏನು ಅಯ್ಯೋ ಅವ್ರ ಏನು ಹೇಳೋದು ಆ್ಯಕ್ಚುಲಿ ಅವ್ರ ಜೊತೆ ಸ್ಕ್ರಿಪ್ಟ್ ಡಿಸ್ಕಷನ್ ಇರ್ಬೋದು. ವರ್ಧಣ್ಣ ಅವ್ರ ಜೊತೆ ಹೇಳಂದಲ್ಲ ಇಡೀ ಸ್ಕ್ರಿಪ್ಟು ನಾನು ಹಂಗೆ ಶಿವಣ್ಣ ಅವ್ರ ಹತ್ರ ಡಿಸ್ಕಷನ್ ಮಾಡ್ಬೇಕಾರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಣ್ಣ ಹಿಂಗೆ ಹಿಡ್ಕೊಂಡು ಹಿಂಗೆ ಅಂತಾಳೆ, ಹಿಂಗೆ ಓಯ್ ಹತ್ತಿರಸ್ಬಿಡ್ತು ಇದ್ರಲ್ಲಿ ಹೇಳ್ತಿದ್ನಲ್ಲ ಪಕ್ಕದಲ್ಲಿ ಹಂಸಲೇಖ ಅವರು, ಯಾರ್ದೇ ಕತೆ ಹೇಳ್ತಿದ್ದೆ ನೀನು, ಸ್ವಲ್ಪ ಸಮಾಧಾನವಾಗಿ ಹೇಳು. ಹೆಂಗೆ ಸಮಾಧಾನವಾಗಿ ಹೇಳಿ ಈ ಕತೆ ನಾನು ಹಿಂಗೆ ಹೇಳಬೇಕು ಅಂತ.
ಇಲ್ಲ ಚೆನ್ನಾಗಿದೆ ಹಂಗೆ ಹೇಳಿ ನೀವು ಅಂತ ಶಿವ ಅಣ್ಣ ಅವರು. ಸೊ ಆ ಥರ ಎನ್ಕರೇಜ್ ಮಾಡಿ ಅವ್ರೇನಂದ್ರೆ ಕ್ಯಾರೆಕ್ಟರ್ ಒಳಗೆ ಹೋಗೋರು, ವರದಣ್ಣ ಕಥೆ ಒಳಗೆ ಹೋಗೋರು, ಅವ್ರಿಬ್ರು ಕಾಂಬಿನೇಷನ್ ಅದ್ಭುತ ಅದು. ನಿಜ ನಿಜ. ಸೊ ವರದಣ್ಣನ ತುಂಬಾ ನೆನ್ಸ್ಕೊಬೇಕು ಆ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ. ಆ ಥರ ಅವ್ರು ಕ್ಲೀನಾಗಿ ಗೊತ್ತಾಗೋದು ಇದು ಸರಿ ಇಲ್ಲ ತಪ್ಪು ಅಂತ. ಆ ಥರ ಗ್ರೇಟ್ ಕಾಂಬಿನೇಷನ್ ಅದು. ಸರ್, ಇಷ್ಟೊತ್ತು ಓಂ ಚಿತ್ರದ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಾವು ಈ ನೆನಪುಗಳನ್ನ ಮರುಕಳಿಸೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ಈ ಇತಿಹಾಸ ಸೃಷ್ಟಿ ಮಾಡಿದಂತಹ ಜೋಡಿಗೆ ಈ ವರ್ಷ 30ರ ಹರ್ಷ. 30 ವರ್ಷ ತುಂಬಿದೆ ಓಂ ಸಿನಿಮಾ ರಿಲೀಸ್ ಆಗಿ. ಥ್ಯಾಂಕ್ ಯು. 30 years ಆಫ್ ಓಂ ಸಿನಿಮಾ ನಮ್ಮ ಕನ್ನಡ ಚಲನಚಿತ್ರರಂಗವನ್ನ ತಿರುಗಿ ನೋಡೋ ಹಾಗೆ ಮಾಡಿದಂತ ಈ ಸಿನಿಮಾಗೆ ಎದ್ದು ನಿಂತು ಚಪ್ಪಾಳೆಗಳನ್ನ ಸಲ್ಲಿಸೋಣ. 30 years ಆಫ್ ಓಂ ಸಿನಿಮಾ ಫಾರ್ ಉಪ್ಪಿ ಸರ್, ಶಿವಣ್ಣ, ಪ್ರೇಮ ಮ್ಯಾಮ್, ಹಂಸಲೇಖ ಸರ್, ಚಪ್ಪಾಳೆ. ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡ್ತು ನಮ್ಮ ಕಡೆ, ಎಂತ ಸಿನಿಮಾ ಗುರು ಇದು ಅಂತ ಹೇಳಿ. ಅಂತ ಸಿನಿಮಾನ ನಮಗೆ ಆಗಿ ಕೊಟ್ಟಂತ ಉಪ್ಪಿ ಸರ್. ಸರ್, ವರ್ಲ್ಡ್ ಸಿನಿಮಾ ಹಿಸ್ಟ್ರಿಯಲ್ಲೇ ಇದೊಂದು ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ 30 ವರ್ಷಗಳ ನಂತರ ಮತ್ತೆ ಈ ಜೋಡಿ 45 ಚಿತ್ರದ ಮೂಲಕ ಬರ್ತಾ ಇದೆ. ಸೊ ಅಭಿಮಾನಿಗಳಿಗೆ ಹೇಳೋದಾದ್ರೆ 45 ಸಿನಿಮಾ ಈ ಒಂದು ಕಾರಣಕ್ಕೆ ನೀವು ಯಾರು ಮಿಸ್ ಮಾಡಬಾರ್ದು ಅನ್ನೋದಾದ್ರೆ ಉಪ್ಪಿ ಸರ್ ಅವ್ರು ಏನ್ ಹೇಳ್ತಾರೆ? ನನಗೇನೋ ಈ ಎನರ್ಜಿ ನೋಡ್ತಾ ಇದ್ರೆ ನಾನು ಹೇಳೋದೇ ಬೇಕಾಗಿಲ್ಲ, ಅವ್ರು ಯಾರು ಮಿಸ್ ಮಾಡಲ್ಲ ಅಲ್ವಾ? ಮಿಸ್ ಮಾಡ್ತೀರಾ ಈ ಪಿಕ್ಚರ್ನ? ಮಾಡಲ್ಲ ನೋಡಿ, ನಾವು ಹೇಳೋದೇ ಬೇಕಾಗಿಲ್ಲ. ನಾನು ಯಾವಾಗಲೂ ಸಿನಿಮಾ ಬಗ್ಗೆ ಏನು ಹೇಳೋದಂದ್ರೆ, ಸಿನಿಮಾ ಹೆಂಗಿರ್ಬೇಕು ಅಂದ್ರೆ ನಾವು ಕರಿಬಾರ್ದು, ಅವರೇ ಓಡೋಡಿ ಬರ್ಬೇಕು, ಆ ಥರ ಇರ್ಬೇಕು ಸಿನಿಮಾ. ಬನ್ನಿ ನೋಡಿ ಪ್ಲೀಸ್, ದಯವಿಟ್ಟು ನೋಡಿ. ಅದು ನಾವು ಹೇಳಬಾರ್ದು ಆ್ಯಕ್ಚುಲಿ, ಅದು ಕಲೆಗೆ ಅಗೌರವ ಮಾಡಿದಂಗೆ. ಸಿನಿಮಾಲಿ ಒಂದು ಟ್ರೈಲರ್ ಜನ ಕರಿಬೇಕು, ಒಂದು ಪರ್ಫಾರ್ಮೆನ್ಸ್ ಕರಿಬೇಕು, ಒಂದು ಮೇಕಿಂಗ್ ಕರಿಬೇಕು. ಅದು ಇವಾಗ ಟ್ರೈಲರ್ ನೋಡ್ತಿದ್ದೇನೆ ಅನ್ಸುತ್ತೆ ನೋಡಿ, ಮೈ ಜುಮ್ ಅನ್ನತ್ತೆ. ಅದ್ರಲ್ಲಿ ಆಲ್ರೆಡಿ ಅವ್ರು ಸಕ್ಸಸ್ಫುಲ್ ಆಗ್ಬಿಟ್ಟಿದ್ದಾರೆ, ಅರ್ಜುನ್ ಜನ್ಯ ಅವರು, ಶಿವಣ್ಣ ಅವರು. ಆ ಕಾಂಬಿನೇಷನ್ನು, ಆ ಮೇಕಿಂಗು ಕರಿಯೋದೇ ಬೇಕಾಗಿಲ್ಲ ಇದಕ್ಕೆ. ಏನು ಅರ್ಜುನ್ ಅವರೇ, ಅದು ನಿಮ್ಮ ಪರಿಶ್ರಮ, ನಿಮ್ಮ ಇದು, ಆ ಶ್ರದ್ಧೆ, ಅದೇ ಆಟೋಮೆಟಿಕ್ ಆಗಿ ಬರ್ತಾರೆ. ಅದೇ ಒಂದು ಅದ್ಭುತ, ಅದು ಅದೇ ಕಲಾದೇವಿಯ ಒಂದು ಅದ್ಭುತ ನಿಜ ಇದೆ. ನಿಜ. ಸಿನಿಮಾ ಚೆನ್ನಾಗಿ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮ ಜನ ಬರ್ತಾರೆ, ಅದನ್ನ ಗೆಲ್ಲಿಸ್ತಾರೆ. ಉಪ್ಪಿ ಸರ್ ಹೇಳಿದಂತಹ ಮಾತು ಸ್ವಾಭಿಮಾನ ಅದು